ವಾಲ್ಮೀಕಿ ಹಗರಣದ ಬೆನ್ನು ಬಿದ್ದಿದೆ ಇಡಿ. ಬೆಳಿಗ್ಗೆ 4:30ಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು. ಬೆಂಗಳೂರು ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ನಡೆಸಿದಂತ ರೇಡ್ 8 ಇಡಿ ಅಧಿಕಾರಿಗಳಿಂದ ಏಕಕಾಲಕ್ಕೆ ದಾಳಿಯಾಗಿದೆ. ಅಧಿಕಾರಿಗಳ ತಂಡ ನಡೆಸಿದಂತ ದಾಳಿ 4 ಕಾಂಗ್ರೆಸ್ ಶಾಸಕ, ಒಬ್ಬ ಕಾಂಗ್ರೆಸ್ಸಿನ ಸಂಸದ, ಕಾಂಗ್ರೆಸ್ ಶಾಸಕನ ಪಿಎ ಮನೆ ಮೇಲೂ ಇಡಿ ದಾಳಿಯಾಗಿದೆ. ಯಾರ್ಯಾರಿಗೆ ಇಡಿ ಶಾಕ್? ಬಳ್ಳಾರಿಯ ಸಂಸದ ಇ ತುಕಾರಾಂ, ಬಳ್ಳಾರಿಯ ಶಾಸಕರಾದ ಭರತ್ ರೆಡ್ಡಿ, ಸಂಸದ ಇ ತುಕಾರಾಂ, ಶಾಸಕ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಗಣೇಶ್, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಇಡಿ ಬೆಳ್ಳಂಬೆಳಿಗ್ಗೆ ಶಾಕ್ ಕೊಟ್ಟಿದೆ. ನಾಗೇಂದ್ರ ಪಿಎ ಗೋವರ್ಧನ್ಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬೆಳಗ್ಗೆ 4:30ಕ್ಕೆ ಈ ಒಂದು ಇಡಿ ಅಧಿಕಾರಿಗಳ ಕಾರ್ಯಾಚರಣೆ ನಡೆದಿದೆ. ಇನ್ನೂ ಕೂಡ ಮುಂದುವರಿತಾ ಇದೆಯಾ? ದಾಖಲೆಗಳ ಪರಿಶೀಲನೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆಯಾ? ಹೇಗೆ? ಹೌದು ಮಧುಕರ್, ಈಗಾಗಲೇ ಹೇಳಿದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದನ್ನು ಲೋಕಸಭಾ ಚುನಾವಣೆಯಲ್ಲಿ, ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ತುಕಾರಾಂ ಅವರು ಗೆಲ್ಲೋದಕ್ಕೆ ಬಳಕೆಯಾಗಿತ್ತು ಅನ್ನೋಂತ ಆರೋಪದ ಮೇರೆಗೆ ಇದೀಗ 4 ಶಾಸಕರು ಸೇರಿದಂತೆ ಸಂಸದರ ಮನೆಯ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಒಂದಷ್ಟು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ, ಈ ಹಿಂದೆ ದಾಳಿಯಂತ ಸಂದರ್ಭದಲ್ಲಿ, ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೆ ದಾಳಿಯಂತ ಸಂದರ್ಭದಲ್ಲಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಮನೆಯಲ್ಲಿ ಒಂದು ಸಣ್ಣಂತ ಚೀಟಿ ಸಿಕ್ಕಿರ್ತದೆ. ಆ ಚೀಟಿಯ ಆಧಾರದ ಮೇಲೆ ಆ ಚೀಟಿಯನ್ನು ವಿಜಯ್ ಕುಮಾರ್ ಅವರ ಮೊಬೈಲ್ ಕೂಡ ಲಭ್ಯವಾಗುತ್ತದೆ. ಆ ಚೀಟಿಯಲ್ಲಿ ಒಂದಷ್ಟು ಹಣದ ವಹಿವಾಟಿನ ಬಗ್ಗೆ ಬರೆದುಕೊಂಡಿರ್ತಾರೆ. ಅಂದ್ರೆ ಯಾವ್ಯಾವ ಶಾಸಕರಿಗೆ ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನು ಹಂಚಿಕೆ ಮಾಡಕ್ಕೆ ನೀಡಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಚೀಟಿಯಲ್ಲಿ ಕೈ ಬರಹದಿಂದ ಬರೆದುಕೊಂಡಿರ್ತಾರೆ. ಅದೇ ಬರಹದ ಮೂಲ ಇದನ್ನು ಕೆದಕ್ತಕ್ಕಂತ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ಈ 4 ಕ್ಷೇತ್ರಗಳಿಗೆ, ಅಂದ್ರೆ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಕಂಪ್ಲಿ ಮತ್ತು ಕೂಡ್ಲಿಗಿ ಕ್ಷೇತ್ರಕ್ಕೆ ಪ್ರತಿ ಮತದಾರರಿಗೆ 200 ರೂಪಾಯಿ ಹಂಚಿಸಲಾಗಿತ್ತು. ಅದರ ಹಣದ ಬಗ್ಗೆ, ಅಂದ್ರೆ 200 ರೂಪಾಯಿ ಹಂಚಿದ್ರೆ ಎಷ್ಟೆಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸುದೀರ್ಘವಾದ ಚೀಟಿಯಲ್ಲಿ ಬರ್ಕೊಳ್ಳಾಗಿತ್ತು. ಅಂದ್ರೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನು ಹಂಚಿಕೆ ಮಾಡಬೇಕು, ಪ್ರತಿಯೊಬ್ಬ ಮತದಾರರಿಗೆ 200 ರೂಪಾಯಿ ಕೊಟ್ಟರೆ ಎಷ್ಟಾಗುತ್ತೆ, ಆ ಹಣವನ್ನು ಆಯಾ ಶಾಸಕರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆ ಪತ್ರಗಳ ಮೂಲಕ, ಅಂದ್ರೆ ದಾಖಲೆಯ ಮಾದರಿಯಲ್ಲಿ ಕೈ ಬರಹದೊಂದಿಗೆ ವಿಜಯ್ ಕುಮಾರ್ ಅವರ ಮೊಬೈಲ್ ಅಲ್ಲಿ ಲಭ್ಯವಾಗುತ್ತದೆ. ಅದೇ ಆಧಾರದಲ್ಲಿ ಇದೀಗ ಇಡಿ ಅಧಿಕಾರಿಗಳು 4 ಶಾಸಕರು ಮತ್ತು ಸಂಸದರ ಮನೆಯ ಮೇಲೆ ಕೂಡ ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡಲಾಗಿದೆ. ಇದು ಕೇವಲ ಒಂದಷ್ಟು ಫಾರ್ಮಾಲಿಟೀಸ್ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಕಳೆದ ವರ್ಷ ನಡೆದಂತ ಘಟನೆಯಲ್ಲಿ 1 ವರ್ಷಗಟ್ಟಲೆ ಯಾರು ಕೂಡ ಒಂದಷ್ಟು ದಾಖಲೆ ಪತ್ರಗಳ ಮನೆಯಲ್ಲಿ ಯಾರು ಉಳಿಸ್ಕೊಂಡಿರಂಗಿಲ್ಲ. ಹೀಗಾಗಿ ಇದು ಇಡಿ ಅಧಿಕಾರಿಗಳ ಒಂದಷ್ಟು ಫಾರ್ಮಾಲಿಟೀಸ್ ಪ್ರಕಾರ ದಾಳಿ ಮಾಡಿದೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ, ಈ ಹಣವನ್ನು, ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ಹಣದ 87 ಕೋಟಿಗೂ ಹೆಚ್ಚು ಹಣ ಏನು ದುರುಪಯೋಗ ಆಗಿತ್ತು, ಅದು ಆಂಧ್ರದ, ತೆಲಂಗಾಣದ ಬೇರೆ ಬೇರೆ ಬ್ಯಾಂಕ್ ಮೂಲಕ ಬಳ್ಳಾರಿಯ ಬೇರೆ ಬೇರೆ ಶಾಸಕರಿಗೆ ವರ್ಗಾವಣೆಯಾಗಿತ್ತು ಅನ್ನೋಂಥ ಮಾಹಿತಿ ಇತ್ತು. ಹೀಗಾಗಿ ಈ ಹಿಂದೆ ಕೂಡ ಹೈದರಾಬಾದ್ನ ಒಂದಷ್ಟು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಮೇಲೆ ಕೂಡ ದಾಳಿ ಮಾಡಲಾಗಿತ್ತು. ಒಂದಷ್ಟು ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ಬಂಧನಕ್ಕೊಳಪಡಿಸಿ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಅದೆಲ್ಲವೂ ಆದ ಬಳಿಕ ಇದೀಗ ಶಾಸಕ ಮತ್ತು ಸಂಸದರ ಸರದಿ ಪ್ರಾರಂಭವಾಗಿದೆ. ಇದೀಗ ಶಾಸಕ ಮತ್ತು ಸಂಸದರ ಸರದಿ ಪ್ರಾರಂಭವಾಗಿದ್ದು ಅವರ ಮನೆ ಮತ್ತು ಗೃಹ ಕಚೇರಿಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದಷ್ಟು ದಾಖಲೆಗಳು, ಅಂದ್ರೆ ಇದೀಗ ಕೇವಲ ದಾಳಿ ಮಾಡಿ ಒಂದಷ್ಟು ಫಾರ್ಮಾಲಿಟಿ ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ ಅಂತಂದ್ರೆ ಮುಂದಿನ ಹಂತದಲ್ಲಿ, ಅಂದ್ರೆ ಎಲ್ಲಾ ಶಾಸಕರಿಗೂ ಮತ್ತು ಸಂಸದರಿಗೂ ಇಡಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡುವ ಮೂಲಕ ವಿಚಾರಣೆಗೆ ಹಾಜರಾಗಬೇಕು ಅನ್ನೋಂಥ ಮಾಹಿತಿ ಮೇರೆಗೆ ಒಂದಷ್ಟು ನೋಟಿಸ್ ನೀಡತಕ್ಕಂಥ ಕೆಲಸವೂ ಆಗ್ತದೆ ಅನ್ನೋಂಥ ಮಾಹಿತಿಯನ್ನು ಇದೀಗ ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಧುಕರ್. ಎಸ್ ನರಸಿಂಹಮೂರ್ತಿ, ಅಲ್ಲಿಗೆ ನಾಗೇಂದ್ರ ನಂತರ, ಯಾಕಂದ್ರೆ ಈ ಪ್ರಕರಣದಲ್ಲಿ ನಾಗೇಂದ್ರ ತನ್ನ ಸಚಿವ ಪಟ್ಟವನ್ನ ಕಳ್ಕೊಂಡ್ರು, ಜೈಲಿಗೂ ಹೋಗಿ ಬಂದ್ರು, SIT ಇಂದ ಈಗ ರಿಲೀಫ್ ಸಿಕ್ಕಿರ್ಬೋದು. ಬಟ್ ಈಗ ಇಡಿ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ನಾಗೇಂದ್ರ ನಂತರ ಹಾಗಾದ್ರೆ ಈ ಸಂಸದ ಮತ್ತು ಶಾಸಕರಿಗೂ ಈಗ ಸಂಕಷ್ಟ ತಪ್ಪಿದ್ದಲ್ಲ? ಹೌದು ಶ್ವೇತಾ, ಖಂಡಿತವಾಗಿ ಕೂಡ ಆರಂಭದಲ್ಲಿ ನಾಗೇಂದ್ರ ಇದನ್ನು ನಿರಾಕರಣೆ ಮಾಡ್ತಾನೆ ಬಂದ್ರು. ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ತಮ್ಮ ಪಾಲು ಏನಿಲ್ಲ ಅನ್ನೋಂಥ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ನಾಗೇಂದ್ರ ನೀಡಿದ್ರು. SIT ಇಂದ ಒಂದು ಹಂತದಲ್ಲಿ ಕ್ಲೀನ್ ಚಿಟ್ ಅನ್ನು ಕೂಡ ನಾಗೇಂದ್ರ ಅವರು ಪಡೆದುಕೊಂಡಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಅಧಿಕಾರಿಗಳೇ ಲೂಟಿ ಮಾಡಿ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಮಾಹಿತಿಯನ್ನು
ಜನಪ್ರತಿನಿಧಿಗಳು ಆರಂಭದಿಂದಲೇ ಹೇಳ್ಕೊಂತ ಬಂದ್ರು. ಕಳೆದ ವರ್ಷ ಅಂದ್ರೆ ಕಳೆದ ವರ್ಷ ಜೂನ್ 6ರಂದು ಏನು ಸಚಿವ ಸ್ಥಾನವನ್ನು ಕಳೆದುಕೊಳ್ಬೇಕಂತ ಪರಿಸ್ಥಿತಿ ಏನು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಬಂತು. ಅಂದ್ರೆ ಆ ಪ್ರಕರಣ ನಡೆದು ಹೆಚ್ಚು ಕಡಿಮೆ ಈ ತಿಂಗಳಿಗೆ 1 ವರ್ಷ ಆಗ್ತಾ ಬಂತು. 1 ವರ್ಷದ ಬಳಿಕ ಇದೀಗ ಅಂದು ಕೇವಲ ನಾಗೇಂದ್ರ ಮನೆ ಮೇಲೆ ಮತ್ತು ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.